ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳು ಕೂಡಲೇ ಈಡೇರಿಸಬೇಕೆಂದು ಆಗ್ರಹಿಸಿ ಎರಡನೇ ಹಂತದ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕಮಲಾಪುರದಲ್ಲಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕಂದಾಯ ಇಲಾಖೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ಬೇಡಿಕೆಗಳು ಈಡೇರಿಸಬೇಕೆಂದು ಒತ್ತಾಯಿಸಿ ಗ್ರಾಮಾಡಳಿತಾಧಿಕಾರಿಗಳು ಕಮಲಾಪುರ ಕೇಂದ್ರ ಸಂಘದ ತಾಲೂಕಾ ಘಟಕದ ಸದಸ್ಯರು ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರದ ನೇತೃತ್ವವನ್ನು ವಹಿಸಿ ಅಲ್ಲಿರುವ ಅನೇಕ ಅಧಿಕಾರಿಗಳು ಮಾತನಾಡಿದರು. ಆಡಳಿತಾಧಿಕಾರಿಗಳಿಗೆ ಮೂಲ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಮನವಿಯನ್ನು ಮಾಡಿದರು. ಶಶಿ ಪಾಟೀಲ್, ಆರ್ಜೆ ತರ್ಟಿ ಟು ಕನ್ನಡ ನ್ಯೂಸ್, ಕಮಲಾಪುರ. ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಸಂಘ ಕಲಬುರಗಿಯವರ ನಿರ್ದೇಶನದಂತೆ ತಾಲೂಕಾದ್ಯಂತ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ತಹಸೀಲ್ ಕಚೇರಿ ಆವರಣ ಮುಂದೆ ಮುಷ್ಕರ ಕೈಗೊಂಡಿರ್ತೇವೆ. ಈ ಮುಷ್ಕರ ಕೈಗೊಳ್ಳುವ ಕಾರಣವೇನೆಂದರೆ, ಈ 3-4 ತಿಂಗಳ ಮುಂಚೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ. ಆ ಮುಷ್ಕರದಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ, ಕೆಲಸದ ಒತ್ತಡಗಳನ್ನು ಕಡಿಮೆ ಮಾಡುವಂತೆ ಸರ್ಕಾರದಲ್ಲಿ ಮನವರಿಕೆ ಮಾಡಿಕೊಂಡಿದ್ದೀವಿ, ನಿವೇದಿಸಿಕೊಂಡಿದ್ದೀವಿ. ಅದರಂತೆ ಸರ್ಕಾರದಿಂದ ನಮಗೆ ಆಶ್ವಾಸನೆ ಕೊಡಲಾಗಿತ್ತು. ಸೊ ಆ ನಮ್ಮ ಮೂಲಭೂತ ಸೌಲಭ್ಯಗಳಲ್ಲಿ ಇದುವರೆಗೂ ಒಂದೂ ಸಹ ಇರದ ಕಾರಣ ಈ ಎರಡನೇ ಹಂತದ ಮುಷ್ಕರವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಸೊ ಈ ಕಾರಣಕ್ಕಾಗಿ ಇಂದಿನ ಮುಷ್ಕರ 10ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ತಾಲೂಕಾದ್ಯಂತ ನಾವು ಮುಷ್ಕರ ಕೈಗೊಂಡಿದ್ದೇವೆ. 13ನೇ ತಾರೀಕಿನಿಂದ ಜಿಲ್ಲಾದ್ಯಂತ ಮುಷ್ಕರ ಕೈಗೊಳ್ಳಲಿದ್ದೇವೆ. ಈ ಮುಷ್ಕರವು ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲಿವರೆಗೆ ಈಡೇರುವುದಿಲ್ಲ, ನಮ್ಮ ಕೆಲಸದ ಒತ್ತಡ ಯಾವ ಥರ ಪೈಲಟ್ ಮಾಡೆಲ್ ತಗೋತಾ ಇದ್ದಾರೆ, ಅದೇ ಥರ ಪೈಲಟ್ ಮಾಡಲ್ಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಪ್ರತಿಯೊಂದು ಕೆಲಸಕ್ಕೂ ಯಾವ ಥರ ಪೈಲಟ್ ಮಾಡಲ್ಲಿ ಫ್ಲೈಟ್ ಮಾಡಲ್ಲಿ ಕೆಲಸ ಮಾಡಿ ಟಾರ್ಗೆಟ್ ಕೊಡ್ತಾರೆ, ಸೊ ಅದೇ ಥರ ನಮ್ಮ ಬೇಡಿಕೆಗಳು ಸಹ ಅದೇ ಪೈಲಟ್ ಮಾಡಲ್ಲಿ ಟಾರ್ಗೆಟ್ ಮಾಡಲ್ಲಿ ಈಡೇರಿಸ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ನಮಗೆ ಯಾವುದೇ ಥರ ಒಂದು ಸಣ್ಣ ಸರ್ಕಾರದಿಂದ ಅನುದಾನ ಇಲ್ಲ, ಯಾವುದೇ ಥರ ಒಂದು ಕೂಡಕ್ಕೆ ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಮೇಜ್ ಇಲ್ಲ, ನಮ್ಮದೇ ಆದಂಥ ಒಂದು ಕಚೇರಿ ಇಲ್ಲ. ನಾಮ ಮಾತ್ರಕ್ಕೆ ಗ್ರಾಮ ಆಡಳಿತ ಅಧಿಕಾರಿ, ಆದರೆ ಆ ನಾಮಕ್ಕೆ ಮತ್ತು ನಾವು ಮಾಡಿದಂಥ ಕರ್ತವ್ಯಕ್ಕೆ ಯಾವುದೇ ಹೊಂದಾಣಿಕೆ ಇಲ್ಲದಂಥ ನಮ್ಮ ಜೀವನ ಆಗ್ಬಿಟ್ಟಿದೆ. ಸೊ ಆ ಕಾರಣಕ್ಕಾಗಿ ಮನನೊಂದು ನಾವೆಲ್ಲರೂ ನುಗ್ಗಿ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದೀವಿ. ಈ ಕೆಲಸದ ಒತ್ತಡದಿಂದ ಇಲ್ಲದ ಸಾಕಷ್ಟು ನೋವು ನಲಿವುಗಳು ನಾವು ಕಂಡಿದ್ದೇವೆ. ಸೊ ಇಲ್ಲದೆ ರೋಗ ರುಜಿನಗಳು ನಮ್ಮಲ್ಲಿ ಅಳವಡಿಸ್ಕೊತಾ ಇದ್ದೀವಿ. BP ಆಗಲಿ, ಶುಗರ್ ಆಗಲಿ, ಮಾನಸಿಕ ಒತ್ತಡದಿಂದ ಸಿಕ್ಕಾಪಟ್ಟೆ ಎಲ್ಲ ಅಧಿಕಾರಿಗಳಿಗೆ, ಗ್ರಾಮ ಆಡಳಿತ ಅಧಿಕಾರಿ ಎಲ್ಲದೇ ಇನ್ನಿತರ ಎಲ್ಲ ನಮ್ಮ ಕಂದಾಯ ಇಲಾಖೆ ಸರ್ಕಾರಿ ನೌಕರರು ಇರಲಿ, ಈ ಒತ್ತಡದಿಂದಾಗಿ ನಮ್ಮ ಖಿನ್ನತೆಗೆ ಒಳಗಾಗ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಎಲ್ಲ ವಿಷಯಗಳನ್ನು ಮನಗೊಂಡು ಇಂದು ನಾವು ನಮ್ಮ ತಾಲೂಕಾದ್ಯಂತ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರುವುದಿಲ್ಲವೋ ಈ ಮುಷ್ಕರ ನಾವು ಕೈ ಬಿಡುವಂತ ಸಂದೇಹನೇ ಇರುವುದಿಲ್ಲ. ಈ ಮುಷ್ಕರ ತಾಲೂಕಾದ್ಯಂತ ಇಂದು ಮಾಡ್ತಾ ಇದ್ದೀವಿ, ನಾಳೆ ನಾಡದಲ್ಲಿ ಜಿಲ್ಲಾ ಹಂತದಲ್ಲಿ ಮಾಡ್ತೀವಿ. ಅಲ್ಲೂ ನಮ್ಮ ಬೇಡಿಕೆ ಈಡೇರದ ಮೇಲೆ ರಾಜ್ಯ ಮಟ್ಟದಲ್ಲಿ ನಾವು ಮುಷ್ಕರ ಕೈಗೊಳ್ಳಕ್ಕೆ ಸಿದ್ಧರಾಗಿದ್ದೀವಿ. ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಗುಲ್ಬರ್ಗ ಇವರ ಮತ್ತು ತಾಲೂಕಾ ಸಂಘ ಕಮಲಾಪುರ ಇವರ ಒಂದು ಆಶ್ರಯದಲ್ಲಿ ನಮ್ಮ ಕಂದಾಯ ಇಲಾಖೆ ಸಮಸ್ತ ಕಂದಾಯ ಇಲಾಖೆ ನೌಕರರ ಪರವಾಗಿ ಇಂದು ರಾಜ್ಯವ್ಯಾಪಿ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರವನ್ನು ಕೈಗೊಂಡಿದ್ದಾರೆ. ಸಿಂಪಲ್ ಅವರು ಬೇಡಿಕೆಗಳು ಬಹಳಷ್ಟು ವರ್ಷದಿಂದ ಕೂಡ ಇದೇ ರೀತಿಯಾಗಿವೆ. ನಾವು ನಾನ್ ಟೆಕ್ನಿಕಲ್ ವರ್ಕ್ಗಳು ಯಾವುದೇ ಒಂದು ರೀತಿಯಿಂದ ತರಬೇತಿ ಇರುವುದಿಲ್ಲ ಮತ್ತು ಸರಿಯಾಗಿ ಟ್ರೈನಿಂಗ್ ಇರುವುದಿಲ್ಲ ಮತ್ತು ಯಾವುದೇ ಒಂದು ಸಿಸ್ಟಮ್ ಇರುವುದಿಲ್ಲ. ಹೀಗಾಗಿ ಅನೇಕ ಟೆಕ್ನಿಕಲ್ ಒಂದೇ ಅಂತಲ್ಲ, ಯಾವುದೇ ಒಂದು ಕೆಲಸದಲ್ಲಿ ಕೂಡ ಒಂದು ಸ್ವಂತ ಬಿಲ್ಡಿಂಗ್ ಇಲ್ಲ ಗ್ರಾಮಾಡಳಿತ ಅಧಿಕಾರಿಗಳು. ಇನ್ನೂ ಅನೇಕ ಇದು ಹಳ್ಳಿ ಗ್ರಾಮ ಮಟ್ಟದಲ್ಲಿ ತುಂಬ ಅನೇಕ ಕಠಿಣ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವೆಲ್ಲ ಕೂಡ ಈಡೇರಿಸ್ಬೇಕಂತ ಹೇಳಿ ಈ ಒಂದು ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕಂದಾಯ ಇಲಾಖೆ ಸಮಸ್ತ ನೌಕರರು ಬೆಂಬಲ